ಚನ್ನಪಟ್ಟಣ ಕ್ಷೇತ್ರಕ್ಕೆ ಸರ್ ಸಾಕಷ್ಟು ಅನುದಾನಗಳ ಭರಪೂರ ಬರ್ತಾ ಇದೆ. ಏನ್ ಬೈ ಎಲೆಕ್ಷನ್ಗೋಸ್ಕರನೇ ಏನ್ ಸರ್? ಬೈ ಎಲೆಕ್ಷನ್ ಬರುತ್ತೆ, ಆದ್ರೆ ಆ ಬೈ ಎಲೆಕ್ಷನ್ಗೂ ಈ ಕಾಮಗಾರಿಗಳಿಗೂ ಯಾವ ಸಂಬಂಧನೂ ಇಲ್ಲ. ಇದು ಹಿಂದೆ ಡಿ.ಕೆ. ಸುರೇಶ್ ಅವರು ಸುಮಾರು ಒಂದು 11 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಕೂಡ ಹೊಂದಿದ್ರು. ಈಗ ನಮ್ಮದೇ ಸರ್ಕಾರ ಇದೆ ಅಲ್ವಾ, ಇಲ್ಲಿ ನಾವು ಗ್ರೀವೆನ್ಸ್ ಮೀಟಿಂಗ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ಜನ ಸೈಟು ಮತ್ತೆ ಈ ಖಾತಾ ಬಗ್ಗೆ, ಮನೆ ಬಗ್ಗೆ, ಮತ್ತೆ ರಸ್ತೆ ಬಗ್ಗೆ ಮನವಿಗಳನ್ನು ಕೊಟ್ಟಿದ್ರು. ಅದನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ನಾನು ಎಲ್ಲ ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಸ್ಯಾಂಕ್ಷನ್ ಆಗಿದೆ, ಕೆಲಸ ಪ್ರಾರಂಭ ಆಗುತ್ತೆ. ಚುನಾವಣೆ ಬರುತ್ತೆ ಹೋಗುತ್ತೆ, ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸರ್, ಈಗ ಕುಮಾರಸ್ವಾಮಿ ವಿರುದ್ಧ ಮತ್ತೊಂದು FIR ಆಗಿರುವಂತದ್ದು ಸರ್, ಬೆದರಿಕೆಗೆ ಸಂಬಂಧಪಟ್ಟ ಅವರು ಅವರ ಪಕ್ಷದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು, ಅವ್ರ ಮೇಲೆ ದೂರು ಕೊಟ್ಟಿರ್ತಕ್ಕಂಥದ್ದು ಅವ್ರ ಪಕ್ಷದ ಉಪಾಧ್ಯಕ್ಷರು. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತ ಸುದ್ದಿ ಇತ್ತು. ಈಗೇನಾದ್ರೂ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀರಾ ಸರ್? ಈಗ FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಅವರು ಕೇಳ್ತಾರೆ. JDS ಅವರು ಕೆಲವರು ಕೇಳಿರ್ಬೋದು, ಕೆಲವರು ಕೇಳದೇ ಇರ್ಬೋದು. ಕುಮಾರಸ್ವಾಮಿ ನಾನು ಕೇಳಿಲ್ಲ ಅಂತ ಹೇಳ್ತಾರೆ. ಆದರೆ ಬಿಜೆಪಿಯವರಂತೂ ವ್ಯಾಪಕವಾಗಿ ಕೇಳ್ತಾ ಇದ್ದಾರೆ. ಜಿ.ಟಿ. ದೇವೇಗೌಡರು ನನ್ನ ಭಾಷಣದಲ್ಲಿ ಏನು ಹೇಳಿದ್ರು, ಅನೇಕ ಮಂತ್ರಿಗಳ ಮೇಲೆ, ಕೇಂದ್ರದ ಮಂತ್ರಿಗಳ ಮೇಲೆ, ನಿರ್ಮಲಾ ಸೀತಾರಾಮನ್ ಸೇರಿಸಿ ಇನ್ನು 23 ಜನ ಲೋಕಸಭಾ ಸದಸ್ಯರಾಗಿ ಗೆದ್ದು ಈಗ ಮಂತ್ರಿಗಳಾಗಿರ್ತಕ್ಕಂಥವ್ರ ಮೇಲೆ FIRಗಳಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಬಿಜೆಪಿ ಮುಖಂಡರ ಮೇಲೆ, ಮುಖ್ಯಮಂತ್ರಿಗಳು ಸೇರಿಸಿ, ಮಾಜಿ ಮುಖ್ಯಮಂತ್ರಿಗಳು ಸೇರಿಸಿ ಅನೇಕ ಮಾಜಿ ಸಚಿವರ ಮೇಲೆ FIR ಆಗಿದೆ. ಅವರು ಹೇಳೋದೇನು ಅಂದ್ರೆ, ಸಿದ್ದರಾಮಯ್ಯವರ ರಾಜೀನಾಮೆ ಕೇಳಿದ್ರೆ FIR ಇದೆ ಅಂತ, ಬೇರೆಯವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಅವರು ಒಂದು ನ್ಯಾಯಯುತವಾಗಿ ಅವರು ಕೇಳಿರ್ತಕ್ಕಂಥದ್ರಲ್ಲಿ ಸರಿ ಇದೆ ಅಂತ ನನಗೂ ಕೂಡ ಅನ್ಸುತ್ತೆ. ಅಂದ್ರೆ ಕಾಂಗ್ರೆಸ್ಗೆ ಏನಾದ್ರು ಆಹ್ವಾನ ಮಾಡ್ತೀರಾ ಮತ್ತೆ ಅಂತ? ಇಲ್ಲ, ಆ ಥರದ್ದೇನೇ ಇಲ್ಲ. ಅವ್ರು ಈಗಲೂ JDS ಅಲ್ಲಿ ಇದ್ದಾರೆ, ಮುಂದಕ್ಕೂ ಇರ್ಬೋದು. ಹಿಂದೆ ಎಲ್ಲ ಸಂಪರ್ಕ ಮಾಡಿದ್ರಿ ಸರ್? ನನಗೆ ಗೊತ್ತಿಲ್ಲ, ನೀವು ಯಾರು ಸಂಪರ್ಕ ಮಾಡಿದ್ರು ಅವ್ರನ್ನೇ ಕೇಳಿ. ಸರ್, ಈಗ BMTC ಬಸ್ನಲ್ಲಿ ಸರ್ ಕಳೆದ 3-4 ದಿನಗಳಿಂದ ಒಂದು ಘಟನೆ ನಡೆದಿತ್ತು. ಇವತ್ತು ಕೂಡ ಒಂದು ಘಟನೆ ನಡೆದಿರುವಂತದ್ದು, ಸ್ಕೂ ಡ್ರೈವರ್ ಹಿಡ್ಕೊಂಡು ಡ್ರೈವರ್ ಕಂಡಕ್ಟರ್ಗೆ. ಈಗ BMTCಗೆ 30 ವರ್ಷ ಮೇಲಾಯಿತು, 26 ವರ್ಷ ಆಯಿತು. ಈ ಥರದ ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ. ಮೊನ್ನೆ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಯಾರೋ ಒಬ್ಬ ಪ್ಯಾಸೆಂಜರು ಕಂಡಕ್ಟರ್ ಮೇಲೆ ಚಾಕು ಹಾಕಿದ್ದಾನೆ. ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡೋಗಿ ಅವನ ಮೇಲೆ ಕೇಸ್ ದಾಖಲೆ ಮಾಡಿ ನಮ್ಮ MD ಅವರೇ ಹೋಗಿ ಖುದ್ದಾಗಿ ಅದನ್ನು ಆಕ್ಷನ್ ತಗೊಂಡು ಅವ್ರನ್ನ ಜೈಲಿಗೂ ಕೂಡ ಪೊಲೀಸ್ನವರು ಕಳಿಸಿದ್ದಾರೆ. ಮುಂದಕ್ಕೆ ಆ ವ್ಯಕ್ತಿಗೆ ಜೈಲಾದ್ರೆ ಮುಂದೆ ಇನ್ನ ಯಾರಾದರೂ ಈ ರೀತಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕಂಡಕ್ಟರ್ ಫುಟ್ಪಾತ್ ಮೇಲೆ ನಿಂತ್ಕೋಬೇಡಪ್ಪ, ಒಳ್ಳೇದಲ್ಲ ಅಂತ ಹೇಳೋದು ತಪ್ಪ ಅಲ್ವಾ? ಕಂಡಕ್ಟರ್ ಸರಿಯಾಗಿ ಹೇಳಿದ್ದಾರೆ, ಫುಟ್ಪಾತ್ ಮೇಲೆ ನಿಂತ್ಕೋಬೇಡ ಅಂತ. ಅವನು ಯಾರೋ ಅದಕ್ಕೆ ಪ್ರಸಂಗಿ, ಯಾರು ಪ್ಯಾಸೆಂಜರ್. ಅದರಿಂದ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಕಂಡಕ್ಟರ್ ತಿಳಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಫುಟ್ಪಾತ್ ಮೇಲೆ ಯಾರು ನಿಂತು ಪ್ರಯಾಣ ಮಾಡಬಾರದು ಅಂತ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.